ನಮಸ್ತೆ ವೀಕ್ಷಕರಿಗೆಲ್ಲರಿಗೂ. ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿಯ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ತಜ್ಞೆ. ವೀಕ್ಷಕರೇ, ಇವತ್ತು ಈ ಸೀಸನಲ್ಲಿ ನಮಗೆ ಹೆಚ್ಚಾಗಿ ಸಿಗ್ತಾ ಇರುವಂಥದ್ದು ಕಬ್ಬಿನ ಹಾಲು. ಆಗಾಗ ಕಬ್ಬಿನ ಹಾಲನ್ನು ಕುಡಿಯೋದ್ರಿಂದ, ಶುಗರ್ಕೇನ್ ಜ್ಯೂಸ್ ತಗೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನ, ಅದರ ಔಷಧಿ ಗುಣಗಳೇನು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡಬಹುದು. ಅದಕ್ಕೆ ಈ ಕೆಳಗೆ ಕಾಣಿಸ್ತಿರುವಂತಹ ನಂಬರ್ಗೆ ಮಿಸ್ ಕಾಲ್ ಕೊಡಿ. 1-2 ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಳಿಸ್ಕೊಡ್ಲಾಗ್ತದೆ. ಹೌದು, ಪ್ರತಿನಿತ್ಯ ಕಬ್ಬಿನ ಹಾಲನ್ನು ಕುಡಿಯೋದ್ರಿಂದ ಏನು ಪ್ರಯೋಜನ? ಈ ಸೀಸನಲ್ಲಿ ಎಲ್ಲ ಕಡೆಗೂ ಕೂಡ ನಮಗೆ ಕಬ್ಬಿನ ಹಾಲು ಸಿಗ್ತಾ ಇದೆ. ಸೊ ಅದರದ್ದು ವ್ಯಾಲ್ಯೂಸ್ ಏನು, ಅದರಲ್ಲಿ ಏನೆಲ್ಲ ನ್ಯೂಟ್ರಿಯೆಂಟ್ಸ್ಗಳಿದೆ ಅಂತ ತಿಳಿದು ಕುಡಿದ್ರೆ ಮಾತ್ರ ಅದು ಸೂಕ್ತ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಕಬ್ಬಿನ ಹಾಲಿನ ಪ್ರಾಮುಖ್ಯತೆಯನ್ನು, ಅದರ ಮೆಡಿಸಿನಲ್ ಪ್ರಾಪರ್ಟೀಸ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆ. ಕಡಿಮೆ ಕ್ಯಾಲರೀಸ್, ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರುವಂತಹ ಕಬ್ಬಿನ ಹಾಲನ್ನು ನೀವು ಪ್ರತಿನಿತ್ಯ 1 ಗ್ಲಾಸ್ನಷ್ಟು ನೀವು ಕಬ್ಬಿನ ಹಾಲನ್ನು ಕುಡಿತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಕೊಳ್ಬಹುದು. ಇದು ಇನ್ಸ್ಟೆಂಟ್ ಎನರ್ಜಿ, ನ್ಯಾಚುರಲ್ ಕೂಲೆಂಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಅಂತ ಹೇಳೋದಾದರೆ ಪೊಟ್ಯಾಷಿಯಮ್, ಫಾಸ್ಫರಸ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ಸೋಡಿಯಂ, ಅದೇ ರೀತಿ ನಮಗೆ ಇಲ್ಲಿ ಐರನ್, ಪ್ರೋಟೀನ್ ಕೂಡ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಕಬ್ಬಿನ ಹಾಲಲ್ಲಿ ಸಿಗುತ್ತೆ. ಸೊ ಪ್ರತಿನಿತ್ಯ ಈ ಸೀಸನಲ್ಲಿ ತಪ್ಪದೆ ಕಬ್ಬಿನ ಹಾಲನ್ನು, ಶುಗರ್ಕೇನ್ ಜ್ಯೂಸನ್ನು ಟ್ರೈ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಮೂಳೆಯ ಆರೋಗ್ಯಕ್ಕೆ, ಈ ಹಲ್ಲುಗಳ ಬೆಳವಣಿಗೆಗೆ ತುಂಬ ಮುಖ್ಯ. ಹೌದು, ಈ ನಾವು ಏನೇ ಪದೇ ಕ್ಯಾವಿಟೀಸ್ಗಳಾಗ್ತಾ ಇದೆ ಅನ್ನೋಂಥವ್ರು, ವಸುಡಿನ ಸಮಸ್ಯೆ ಇರುವಂಥವ್ರು, ರಕ್ತಸ್ರಾವ ಆಗುವಂಥದ್ದು ವಸಡಿನಲ್ಲಿ, ಇಂತಹ ಸಮಸ್ಯೆ ಇರುವಂಥವರು, ಹಲ್ಲುಗಳ ಸಮಸ್ಯೆ ಇರುವಂಥವರು ಇದನ್ನ ಪ್ರತಿನಿತ್ಯ ಕುಡಿತಾ ಬಂದರೆ, ಅದರಲ್ಲೂ ಕಬ್ಬನ್ನು ಡೈರೆಕ್ಟಾಗಿ ಸಣ್ಣ ಪೀಸಸ್ ಮಾಡಿಕೊಂಡು ಜಗ್ದು ತಿನ್ನೋದ್ರಿಂದ ಹಲ್ಲುಗಳನ್ನ ಬಲಪಡಿಸ್ಕೊಳ್ಬಹುದು. ಜಗ್ದು ತಿನ್ನೋದ್ರಿಂದ ಅಲ್ಲಲ್ಲಿ ಕೂತಿರುವಂಥ ಆಹಾರಗಳು, ಕೊಳೆಗಳನ್ನ ಈಸಿಯಾಗಿ ತೆಗೆದು ಹಾಕಲಿಕ್ಕೆ ಸಹಕಾರಿಯಾಗ್ತದೆ. ವೀಕ್ಷಕರೇ, ಈ ಸೀಸನಲ್ಲಿ ಯಾರು ಕೂಡ ಕಬ್ಬನ್ನು ಮಿಸ್ ಮಾಡ್ಕೊಳ್ಬೇಡಿ. ಕಬ್ಬನ್ನು ಅಟ್ಲೀಸ್ಟ್ ಡೈರೆಕ್ಟಾಗಿ ಜ್ಯೂಸ್ ಫಾರ್ಮಲ್ಲಿ ಆದರೆ ಓಕೆ, ಇಲ್ಲಾಂದರೆ ಸ್ಮಾಲ್ ಪೀಸಸ್ಗಳನ್ನಾಗಿ ಮಾಡಿಕೊಂಡು ನೀವು ಮನೆಯಲ್ಲೇ ಕಬ್ಬಿನ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬಹುದು. ಕಬ್ಬಿನ ಹಾಲನ್ನು ನಾವು ಜಾಂಡೀಸ್ ಕಾಯಿಲೆಯಲ್ಲಿ ತುಂಬ ಕುಡಿಲಿಕ್ಕೆ ಹೇಳ್ತೇವೆ. ಯಾಕಂದರೆ ಬಿಲಿರುಬಿನ್ ಪ್ರಮಾಣ ರಕ್ತದಲ್ಲಿ ಹತೋಟಿಯಲ್ಲಿ ಇಡಲಿಕ್ಕೋಸ್ಕರ ಜಾಸ್ತಿ ಪ್ರಮಾಣದಲ್ಲಿ ಬಿಡುಗಡೆ ಆಗದೇ ಇರೋ ರೀತಿಯಲ್ಲಿ ನಮಗೆ ಕಬ್ಬಿನ ಹಾಲು ಸಹಕಾರಿಯಾಗ್ತದೆ. ಅದೇ ರೀತಿ ಸುಗಮ ಜೀರ್ಣಕ್ರಿಯೆಗೂ ಕೂಡ ಇದು ಉತ್ತಮ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಅಜೀರ್ಣ ಸಮಸ್ಯೆ ಇದೆ, ಹೊಟ್ಟೆ ಉಬ್ಬರ ಆಗ್ತಾ ಇದೆ ಅಂಥವರು ಕಬ್ಬಿನ ಹಾಲಿನ ಜೊತೆಗೆ ಸ್ವಲ್ಪ ಶುಂಠಿ ಹಾಗೂ ಏಲಕ್ಕಿಯನ್ನು ಮಿಶ್ರಣ ಮಾಡಿ ಪ್ರತಿನಿತ್ಯ ಕಬ್ಬಿನ ಹಾಲನ್ನು ಕುಡಿಯೋದ್ರಿಂದ ಇಂತಹ ಹೊಟ್ಟೆ ಉಬ್ಬರ ಆಗಿರ್ಬೋದು, ಅದೇ ರೀತಿ ಮಲಬದ್ಧತೆ, ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನಾರಿನಾಂಶ ಇರೋದ್ರಿಂದ ಹೊಟ್ಟೆ ಉಬ್ಬರ ಆಗಿರ್ಬೋದು, ಮಲಬದ್ಧತೆ ಆಗಿರ್ಬೋದು, ಇಂಥ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಖಂಡಿತವಾಗಿಯೂ ಕಬ್ಬಿನ ಹಾಲು ಉಪಯುಕ್ತಕಾರಿ ಅಂತಲೇ ಹೇಳ್ಬೋದು, ಸಹಕಾರಿ ಅಂತಲೇ ಹೇಳ್ಬೋದು. ಅದೇ ರೀತಿ ಹೇಳೋದಾದರೆ ಮೂತ್ರಪಿಂಡದ ಆರೋಗ್ಯಕ್ಕೂ ಕೂಡ, ಅಂದರೆ ಮೂತ್ರಪಿಂಡದ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಕಬ್ಬಿನ ಹಾಲು ತುಂಬ ಒಳ್ಳೆಯದು. ಇನ್ನೂ ಹೇಳೋದಾದರೆ ಅದರಲ್ಲಿ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ ಕೂಡ ಇದೆ. ಪ್ರೋಸ್ಟೇಟ್ ಕ್ಯಾನ್ಸರ್ ಆಗಿರಬಹುದು, ಬ್ರೆಸ್ಟ್ ಕ್ಯಾನ್ಸರ್ಗಳು ಮುಂದೆ ಬರದೇ ಇರೋ ರೀತಿ ಕಾಪಾಡುತ್ತೆ. ಸೊ ಅದೇ ರೀತಿ ನಾವು ಬಾಯಿಯಿಂದ ದುರ್ವಾಸನೆ ಬರ್ತಾ ಇದೆ, ಬ್ಯಾಡ್ ಸ್ಮೆಲ್ಸ್ ಬರ್ತಾ ಇದೆ ಅಂತಂದರೆ ಖಂಡಿತವಾಗಿಯೂ ಕಬ್ಬಿನ ಹಾಲನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ, ಜೊತೆಗೆ ಸ್ವಲ್ಪ ಜೀರಿಗೆ ಪೌಡರ್ ಹಾಗೆ ಏಲಕ್ಕಿಯನ್ನು ಸ್ವಲ್ಪ ಮಿಶ್ರಣ ಮಾಡಿ ಪ್ರತಿನಿತ್ಯ ಕುಡಿಯೋದ್ರಿಂದ ಬಾಯಿ ದುರ್ವಾಸನೆಯನ್ನು ನಾವು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ಕಾಂತಿಯುಕ್ತ ತ್ವಚೆಯನ್ನು ಪಡಿಬೇಕು ಅನ್ನೋವಂಥವರು ಕೂಡ, ಈ ಮೊಡವೆಗಳನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋವಂಥವ್ರು ಕೂಡ ಕಬ್ಬಿನ ಹಾಲನ್ನು ಫೇಸ್ ಪ್ಯಾಕ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಹೇಗೆ? ಕಬ್ಬಿನ ಹಾಲಿನ ಜೊತೆಗೆ, ಅಂದರೆ ರಸದೊಂದಿಗೆ ನಾವು ಸ್ವಲ್ಪ ಮುಲ್ತಾನ್ ಮಿಟ್ಟಿ ಮಣ್ಣು ಅಥವಾ ಹುತ್ತದ ಮಣ್ಣು ಸಿಕ್ಕರೆ ಒಳ್ಳೆಯದು. ಇವೆರಡನ್ನು ಮಿಕ್ಸ್ ಮಾಡಿ ನೀವು ಫೇಸ್ ಪ್ಯಾಕ್ ರೆಡಿ ಮಾಡಿಕೊಂಡು 15 to 20 ಮಿನಿಟ್ಸ್ ತನಕ ನೀವು ಅದನ್ನ ಅಪ್ಲೈ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಚರ್ಮ ಮೃದುಗೊಳಿಸಲಿಕ್ಕೆ ಸಹಾಯ ಆಗ್ತದೆ. ಇದರಲ್ಲಿ ನ್ಯಾಚುರಲ್ ಆಗಿ ನಮಗೆ ಗ್ಲೈಕೋಲಿಕ್ ಆ್ಯಸಿಡ್ ಹಾಗೆ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ನ್ಯಾಚುರಲ್ ಆಗಿ ನಮಗೆ ಶುಗರ್ ಕೇನಲ್ಲಿ ಸಿಗೋದ್ರಿಂದ ಖಂಡಿತವಾಗಿಯೂ ಕಾಂತಿಯುತ ತ್ವಚೆಗೆ ತುಂಬ ಸಹಕಾರಿ.
ಹಾಗೆ ಯಾರಿಗೆಲ್ಲ ತೂಕ ಇಳಿಸ್ಕೊಳ್ಬೇಕು ಅನ್ನೋಂಥವ್ರು ಕೂಡ ನೀವು ಡಯಟಲ್ಲಿ ನೀವು ಪ್ರತಿನಿತ್ಯ 2 ಬಾರಿ ಕಬ್ಬಿನ ಹಾಲನ್ನು ಆ್ಯಡ್ ಮಾಡ್ಕೊಳ್ಬಹುದು. ಇನ್ನು ಹೇಳೋದಾದರೆ ಕೆಟ್ಟ ಕೊಲೆಸ್ಟ್ರಾಲ್ನ ಕೂಡ ಕಮ್ಮಿ ಮಾಡುವಲ್ಲಿ ಇದು ಸಹಕಾರಿ. ವೀಕ್ಷಕರೇ, ನಾವು ಕಬ್ಬಿನ ಹಾಲನ್ನ ಕುಡಿತೇವೆ, ಅದ್ರದ್ದು ವ್ಯಾಲ್ಯೂಸ್ ಏನು ಅಂತ ತಿಳ್ಕೊಂಡು ಕುಡಿಯೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ವೃದ್ಧಿಪಡಿಸ್ಕೊಳ್ಬಹುದು. ಪ್ರತಿನಿತ್ಯ ನೀವು 1 ಲೋಟ ಈ ಸೀಸನಲ್ಲಿ ನೀವು ಕಬ್ಬಿನ ಹಾಲನ್ನು ತಗೊಳ್ಬೋದು ಅಂತ ಹೇಳ್ತಾ ವೀಕ್ಷಕರೇ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಎಂಬ ವಿನಂತಿಯನ್ನು ಮಾಡ್ಕೊಳ್ತಾ ಧನ್ಯವಾದಗಳು.